ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದು ಬನ್ನಿ. ಶ್ರೇಷ್ಠ ಸೋಫಾನ ಮನೇಲಿ ಇರೋದನ್ನು ನೋಡಿ, ಇದು ಯಾಕೆ ಇಲ್ಲಿ ಇರಬೇಕು, ಫಸ್ಟು ಇದು ಅವಳ ಮನೆಗೆ ಎಷ್ಟು ಬರಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಸೋಫಾವನ್ನು ತೆಗೆದುಕೊಂಡು ಭಾಗ್ಯನ ಮನೆ ಹತ್ತಿರ ಹೋಗುತ್ತಾ ಇರುತ್ತಾಳೆ. ಇದಂತೂ ನಮ್ಮ ಮನೇಲಿ ಇರಬಾರ್ದು, ಇದನ್ನು ಹೇಗೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ ಅಂತ ಹೇಳಿ ನೋಡಬೇಕು. ಅವಳು ಕೋಪದಿಂದ ಭಾಗ್ಯನ ಮನೆ ಹತ್ತಿರ ಬಂದು ಹೊರಗಡೆ ನಿಂತು, ಎಲ್ಲರೂ ಬೇಗ ಬನ್ನಿ, ನಾನಂತೂ ಈ ಮನೆ ಒಳಗಡೆ ಕಾಲು ಇಡುವುದಿಲ್ಲ ಅಂತ ಹೇಳಿ ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ. ಆಗ ಮನೆಯವರೆಲ್ಲ ಹೊರಗಡೆ ಬರುತ್ತಾರೆ. ಸುನಂದ, ಕುಸುಮ ಇಬ್ಬರು ಶ್ರೇಷ್ಠನ ನೋಡಿ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ್ದಕ್ಕೆ, ನಾನು ನಿಮ್ಮನ್ನೇ ಮನೆಯಿಂದ ಆಚೆ ಹಾಕಿರೋಳು, ಅಂಥದ್ರಲ್ಲಿ ನಿಮ್ಮದು ಗಿಫ್ಟು ಆ ಮನೆಗೆ ಯಾಕೆ, ಅದಕ್ಕೆ ಅದನ್ನು ನಿಮಗೆ ಕೊಟ್ಟೋಗೋಣ ಅಂತ ಹೇಳಿ ಬಂದೆ. ಇದರಿಂದ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀರಾ, ಇದನ್ನು ವಾಪಸ್ ನಿಮಗೆ ತಿರುಗಿಸಿ ಕೊಡೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಶ್ರೇಷ್ಠ ಹೇಳಿದ್ದಕ್ಕೆ, ಏನದು ನೀನು ಗಿಫ್ಟ್ ಕೊಡೋಕ್ಕೆ ಬಂದಿರೋದು ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ಸೋಫಾನ ತೋರಿಸ್ತಾಳೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಇದನ್ನು ಯಾಕೆ ತಂದೆ, ಇದು ಲಕ್ಷ್ಮಿ ಭಾಗ್ಯನಿಗೆ ಅಂತ ಹೇಳಿ ಕೊಟ್ಟಿರುವಂಥ ಗಿಫ್ಟು, ಅದನ್ನು ಯಾಕೆ ಇಲ್ಲಿಗೆ ತಂದೆ ಅಂತ ಹೇಳಿ ಪೂಜೆ ಕೇಳಿದ್ದಕ್ಕೆ ಶ್ರೇಷ್ಠ, ಅಲ್ಲ ನಿಮಗೆ ಆ ಮನೆಯಲ್ಲಿ ಜಾಗ ಇಲ್ಲ, ಇನ್ನು ಈ ಕಿತ್ತೋಗಿರೋ ಸೋಫಾಕ್ಕೆ ಜಾಗ ಇರುತ್ತಾ, ಇನ್ನು ಆ ಮನೆ ನಂದು ತಾಂಡವುದು, ನಮಗೇನೇನು ಬೇಕು ಅದನ್ನು ನಾವು ಜೋಡಿಸಿಕೊಳ್ಳುತ್ತೇವೆ, ನಿಮ್ಮ ಕಿತ್ತೋಗಿರೋ ಸಾಮಾನು ಏನು ಬೇಡ, ಅದಕ್ಕೆ ಇಲ್ಲಿ ತಂದೆ, ಎತ್ಕೊಳ್ಳಿ ನಿಮ್ಮದನ್ನು ನೀವು ಗುಜರಿ ಸಾಮಾನು ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ, ಅದಕ್ಕೆ ಭಾಗ್ಯ ಕೋಪ ಮಾಡ್ಕೊಂಡು, ಏನೇ ನೀನು, ಅದು ನನ್ನ ಲಡ್ಡು ನನ್ನ ಪ್ರೀತಿಯಿಂದ ಕೊಟ್ಟಿರೋದು, ಅದನ್ನು ಗುಜರಿ ವಸ್ತು ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ನೀನು ಹೀಗೆ ಮಾತಾಡ್ತಾ ಇದ್ದರೆ ನಿನ್ನ ಕೆನ್ನೆಗೆ ಬಾರಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇರುತ್ತಾಳೆ. ಹಾಗೆ ಕುಸುಮ ಅವರು ಬಂದು ಶ್ರೇಷ್ಠನಿಗೆ, ಅಲ್ಲ ಕಣೆ, ನೀನು ಯಾವಳೆ ಅವನ್ನೆಲ್ಲ ತರಕ್ಕೆ, ನಿನಗೇನು ಅಧಿಕಾರ ಇದೆ ಅಂತ ಹೇಳಿ ಈಗೆಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳಿದ್ದಕ್ಕೆ ಶ್ರೇಷ್ಠ, ಇದೇನಂಟಿ ಈ ರೀತಿ ಹೇಳ್ತೀರಾ, ನಾನು ಆ ಮನೆ ಸೊಸೆ, ನಾನು ನಿಮ್ಮ ಮಗನ ಮುದ್ದಿನ ಮಗನೇ ಹೆಂಡತಿ ಆಗೋಳು, ಆ ಮನೆಯಲ್ಲಿರೋ ಅಧಿಕಾರ ಎಲ್ಲ ನನಗೆ ಇರೋದು, ಇನ್ಯಾರಿಗೂ ಇಲ್ಲ, ಈ ಕಿತ್ತೋದು ಭಾಗ್ಯನಿಗಿದೆಯಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಕುಸುಮ ಕೋಪ ಬಂದು ಅವಳ ಕೆನ್ನೆಗೆ ಸರಿಯಾಗಿ ಬಾರಿಸುತ್ತಾಳೆ. ನೀವು ನನ್ನ ಕೆನ್ನೆಗೆ ಹೊಡಿತಾ ಇದ್ದೀರಾ, ನೋಡಿದವ್ರು ಏನು ಅಂದ್ಕೊತಾರೆ ಅಂತ ಹೇಳಿದ್ದಕ್ಕೆ ಕುಸುಮ ಅವರು, ಏನಾದರೂ ಅಂದ್ಕೊಂಡ್ಲಿ ಬಿಡು, ನಿನಗಂತೂ ಮಾನ ಮರ್ಯಾದೆ ಏನೂ ಇಲ್ಲ, ಮೂರು ಬಿಟ್ಟು ನಿಂತಿದ್ಯಾ, ಯಾಕೆ ನೀನು ಈ ರೀತಿ ಮಾಡ್ತೀಯ, ನೋಡು ಅದು ನನ್ನ ಮನೆ, ಅಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ, ಹೋಗೆ ತೆಪ್ಪಗೆ ಎತ್ಕೊಂಡು ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಕೋಪದಿಂದ, ಇಲ್ಲ ಇದನ್ನು ಬೇಕಾದರೆ ನಾನು ಎತ್ತಿ ತಿಪ್ಪೆ ಗುಂಡಿಗೆ ಬಿಸಾಕ್ತೀನಿ, ಆ ಮನೆಗೆ ನನಗೆ ಅಂಥ ಅರಮನೆಯಲ್ಲಿ ಇಂಥದ್ದೆಲ್ಲ ಕಿತ್ತೋಗಿದ್ದ ಸೋಫಾ ಎಲ್ಲ ಇರಬೇಕಾ, ಆಗೋದೇ ಇಲ್ಲ, ನನಗೆ ಬೇಕು ಹಾಗೆ ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಕೋಪದಿಂದ, ಏನೇ ನನ್ನ ಲಡ್ಡು ಕೊಟ್ಟಿದ್ದು ಅಷ್ಟೆಲ್ಲ ಮಾತಾಡ್ತೀಯಾ, ನೀನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಭಾಗ್ಯನೂ ಈ ಕಡೆ ಕೂಗಾಡ್ತಾ ಇರ್ತಾಳೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.